ಪಂಡಿತ ರಾಮಕೃಷ್ಣರೇ, ನೀವು ಮತ್ತೆ ಹಿಂದಿರುಗಿದಿರಿ. ಎಲ್ಲಿ ಹಿಂದಿರುಗಿದ್ವಿ? ಹಿಂದಿರುಗಬೇಕಾಯ್ತು. ನೀವೆಷ್ಟು ಚತುರರು ಶಂಭುವ ಮಹೋದಯ. ಬೇರೆ ವಿಕಲ್ಪನೆ ಬಿಟ್ಟಿಲ್ಲ ಅಲ್ವಾ ನಮ್ಮೆದುರು? ರಾಮಕೃಷ್ಣರೇ, ನಾವು ನಿಮಗೆ ಮೊದಲೇ ಹೇಳಿದ್ದೇವೆ, ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಮ್ಮ ಬಳಿ. ಅಂದಮೇಲೆ ನಿಮ್ಗಿರೋದೇನಂದ್ರೆ ಒಳ್ಳೆಯದು. ಈಗ ನೀವು ಕಾರ್ಯದಲ್ಲಿ ಜೊತೆಗೂಡೋದು. ಹೊರಗಾಗ್ತೀನಿ. ಬೇಲ ಬೇಲ ಒಳಗಾಕ್ಬೇಡಿ, ನಮಗೀಜಾಲಕ್ ಬರಲ್ಲ. ನನಗಿಂತಲೂ ವಿಭಿನ್ನವಿದೆ, ಆದ್ರೆ ನನ್ನಂತೆಯೇ ಇದೆ. ಹೆಸರು ಹೇಳುವುದಿಲ್ಲ, ಹೇಳು ನಾನು ಹೇಗಿರಬಹುದು. ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತೇನೆ. ಲಂಚಕ್ಕಾಗಿ ಬಾಯಿ ತೆರೆಯುವುದಿಲ್ಲ. ದೂರ ಹೋದರೆ ಆಗುವುದು ಅದೃಶ್ಯ, ಹತ್ತಿರವಿದ್ದರೆ ಆಗುವುದು ಪ್ರಕಟ. ಬಗೆಹರಿಸು ಈ ಕ್ಲಿಷ್ಟಕರ ಒಗಟ. ಅಯ್ಯೋ ಪಂಡಿತ ರಾಮಕೃಷ್ಣ, ಇದರಲ್ಲೇನು ವಿಶೇಷವಿದೆ? ಇದಕ್ಕೆ ಪರಿಹಾರ ನಾವೀಗಲೇ ಕೊಡುತ್ತೇವೆ. ನೋಡಿ ಶಂಭುವ ಮಹೋದಯ, ನಾವು 10 ದಿನಗಳ ಕಠಿಣ ಅನುಷ್ಠಾನ ಮಾಡುತ್ತೇವೆ. ಅದಕ್ಕೆ ಸ್ವಲ್ಪ ಧನರಾಶಿ ಬೇಕಾಗುತ್ತದೆ. ಈಗ ನೀವು ನಿಶ್ಚಯ ಮಾಡಿ. ನಿಮಗೆ ಒಗಟಿಗೆ ಪರಿಹಾರ ಬೇಕಿದ್ದರೆ ಈ ಅನುಷ್ಠಾನ ಮಾಡಿಸಿ. ರಾಜಗುರು ತಥಾಚಾರ್ಯ ಅವರೇ, ನಮ್ಮ ಬಳಿ ಈಗ ಅಷ್ಟೊಂದು ಸಮಯವಿಲ್ಲ. ಪಂಡಿತ ರಾಮಕೃಷ್ಣ, ಹಾ, ಸಿಗ್ತಾ ನಿಮ್ಗೆ ಈ ಒಗಟಿಗೆ ಉತ್ತರ? ಇಲ್ಲ. ಗಿಳಿ, ಹ? ಮಾತಾಡೋ ಗಿಳಿ. ಈ ಒಗಟಿಗೆ ಸರಿಯಾದ ಉತ್ತರ ಗಿಳಿ. ನನಗಿಂತಲೂ ವಿಭಿನ್ನವಿದೆ, ಆದ್ರೆ ನನ್ನಂತೆಯೇ ಇದೆ. ಅದು ಗಿಳಿ ಮಾತ್ರವೇ ಮನುಷ್ಯನ ಪ್ರತಿಭಾಷೆ ಮಾತನಾಡುತ್ತೆ, ಮತ್ತೆ ಮೆಣಸಿನಕಾಯಿ ತಿನ್ನೋಕೆ ಬಾಯಿ ತೆರೆಯುತ್ತೆ. ಈ ಒಗಟಿನ ಅರ್ಧ ಉತ್ತರ ಗಿಳಿ. ಬಾಕಿ ಇರೋ ಉತ್ತರ ನನಗೆ ಗೊತ್ತಿಲ್ಲ, ಆದ್ರೆ ಅರ್ಧ ಉತ್ತರ ಅಂತ ನಾವು ಕೊಟ್ಟಿದೀವಲ್ವಾ? ಇಲ್ಲ, ಗಿಳಿ ಒಗಟಿಗೆ ಉತ್ತರವಾಗಿರೋಕೆ ಸಾಧ್ಯವಿಲ್ಲ. ಗಿಳಿ ನಮ್ಮ ಪಿತಾಶ್ರೀಗೆ ಸ್ವಲ್ಪನೂ ಇಷ್ಟವಿರ್ಲಿಲ್ಲ. ಅದರಲ್ಲೂ ಅವ್ರಿಗೆ ಕಿರ್ಚಾಡೋ ಯಾವ ವಸ್ತುನೂ ಇಷ್ಟವಿರಲಿಲ್ಲ. ಆದ್ದರಿಂದಲೇ ಅವರು ಸಂಸಾರದಿಂದ ದೂರವಿದ್ದು ಶಾಂತಿಯ ಹುಡುಕಾಟದಲ್ಲಿ ಸಾಗರದ ಶರಣಕ್ಕೆ ಬಂದಿದ್ದರು. ಅಂದ್ಮೇಲೆ ಗಿಳಿ ಈ ಒಗಟಿಗೆ ಉತ್ತರ ಆಗಿರಲ್ಲ. ಹಾಗಾದ್ಲೆ ಇದಕ್ಕೆ ಉತ್ತರ ಜಾದುಗಾಲ ಇಲ್ಬೋದು. ದೂಲ ಹೋದ್ಲೆ ಅದ್ಲ್ಯೂಷನ್ ಆಗ್ತಾನೆ, ಅತ್ಲಾ ಬಂದ್ಲೆ ಲಕಟವಾಗ್ತಾನೆ. ಜಾದುಗಾಲನೆ ತನ್ನ ಜಾದುವಿನಿಂದ ಅದೃಶ್ಯ ಮತ್ತೆ ಪ್ರಕಟನಾಗುವುದು. ಹೊರಗಾಗ್ತೀನಿ. ಅಮ್ಮ ಹೇಳ್ತಿದ್ದಾರೆ ಈ ಒಗಟೆ ಅನುಚಿತವಾಗಿದೆ. ನನ್ಗನ್ಸುತ್ತೆ ನಿಮ್ ಪಿತಾಶ್ರೀ ಅವರು ನಿಮ್ಗೋಸ್ಕರ ಯಾವ ಸಂಪತ್ತನ್ನು ಬಿಟ್ಟಿಲ್ಲ. ಕೇವಲ ನಿಮ್ಮನ್ನ ಭ್ರಮೆಗೊಳಿಸೋಕೆ ಈ ಒಗಟನ ಬಿಟ್ಟಿದ್ದಾರೆ ಅಷ್ಟೇ. ಹೊರಗಾಗ್ತೀನಿ. ಇಲ್ಲ 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 ಇಲ್ಲ, ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ಅಯ್ಯೋ ಅಮ್ಮ, ಸುಮ್ನಿರಮ್ಮ. ನಾನು ಯೋಚಿಸ್ತೀನಿ. ತಗೊಳ್ಳಿ, ಬರ್ಫಿ ತಿನ್ನಿ, ಎಲ್ಲ ನೆನಪಾಗುತ್ತೆ. ಉಪ್ಪಿಟ್ಟು ಬಿಸಿ ಇದೆ. ಉಪ್ಪಿಟ್ಟು ಬಿಸಿ ಇದ್ರೆ ಉಪ್ಪಿಟ್ಟು ಕೊಡಿ, ಬರ್ಫಿ ಯಾಕೆ ಕೊಡ್ತಿದ್ರಾ? ಬೇಡ ನಮ್ಗೆ. ದಣಿಮಣಿ, ನೀವು ಯೋಚಿಸ್ತಿದ್ದೀರಾ? ಯೋಚಿಸ್ತಿದೀವಿ. ಆದ್ರೆ ಗುರುಜಿ, ನೀವು ಚಿಂತನೆ ಮಾಡಿ. ಅಲ್ಲ, ಸರಿಯಾದ ಉತ್ತರ ಸಿಕ್ಕಿದ್ರೆ ಬಹುಶಃ ಶಂಭುಜಿ ನಿಮ್ಗೆ ಅಧಿಕಕ್ಕಿಂತ ಅಧಿಕ ಧನ ಪ್ರದಾನ ಮಾಡಬಹುದು. ಯೋಚಿ ಯೋಚಿ. ದರ್ಪಣ.
ಹಾ, ಈ ಈ ಈ ಒಗಟಿನ ಉತ್ತರ ದರ್ಪಣ. ದರ್ಪಣ? ನನ್ಗಿಂತಲೂ ವಿಭಿನ್ನ, ಆದ್ರೆ ನನ್ನಂತೆ ಇದೆ. ಹೆಸರು ಹೇಳುವುದಿಲ್ಲ, ಹೇಳು ನಾನು ಹೇಗಿರಬಹುದು. ದರ್ಪಣ, ಇದರ ಅರ್ಥ ದರ್ಪಣದ ಮೇಲೆ ಬೀಳುವಂತ ಪ್ರತಿಬಿಂಬ. ದರ್ಪಣ ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತೆ. ಅದು ದರ್ಪಣವೇ. ಅದು ದೂರ ಹೋದ್ರೆ ಪ್ರತಿಬಿಂಬ ಕೂಡ ದೂರ ಹೋಗುತ್ತೆ, ಸಮೀಪ ಇದ್ದ ಹಾಗೆ ಕಾಣಿಸುತ್ತೆ. ಅಂದಮೇಲೆ ಈ ಒಗಟಿನ ಅರ್ಥ ದರ್ಪಣ. ವಾಹ್, ಪಂಡಿತ ರಾಮಕೃಷ್ಣ, ವಾಹ್, ಅದು ದರ್ಪಣವೇ. ಅದರ ಸಮಕ್ಷ ನನ್ನ ಪಿತಾಶ್ರೀ ಕೂತು ಗಂಟೆಗಟ್ಟಲೆ ಸ್ವಯಂ ನೋಡ್ಕೋತಿದ್ರು. ಇಲ್ಲಿ ನೋಡು. ಅತಿ ಉತ್ತಮ, ಹೊರಗಾಗ್ತೀನಿ. ನಮ್ದೇನು ಹೋಗುತ್ತೆ, ನಡ್ರಿ ನಡ್ರಿ. ಇಲ್ಲಂತೂ ಏನೂ ಇಲ್ಲ. ಇಲ್ಲಿ ಕೇವಲ ಕೆಲ್ಸಕ್ಕೆ ಬರ್ದಿರೋ ಸಾಮಾನಿವೆ, ಏನೂ ಇಲ್ಲ ಇಲ್ಲಿ. ಅನ್ನಿಸ್ತಿದೆ ಈ ರಾಮಕೃಷ್ಣ ನಮ್ಮ ಸರಿಯಾಗಿ ಹೇಳ್ತಿದ್ರು. ನನ್ನ ಪಿತಾಶ್ರೀ ನನಗೋಸ್ಕರ ಯಾವ ಸಂಪತ್ತು ಬಿಟ್ಟಿಲ್ಲ. ಅವರು ನನಗೆ ಮೋಸ ಮಾಡಿದ್ದಾರೆ, ಉಪಹಾಸ್ಯ ಮಾಡಿದ್ದಾರೆ ನನ್ನನ್ನ. ಸ್ವಾಮಿ, ಈಗ ನಮಗೆ ಪಂಡಿತ ರಾಮಕೃಷ್ಣರ ಯಾವುದೇ ಅವಶ್ಯಕತೆ ಇಲ್ಲ. ಅವರನ್ನು ಹೊರಗೆ ಹಾಕಿ, ಇವರ ಪರಿವಾರದ ಸಮೇತ ಹೊರಗೆ ಹಾಕಿ. ಉಚಿತವಿದೆ ಶಂಭು ಅವರೇ, ಉಚಿತವಿದೆ. ನೀವು ಪಂಡಿತ ರಾಮಕೃಷ್ಣರನ್ನು ಹೊರಗೆ ಹಾಕಿ, ಆದ್ರೆ ಪಂಡಿತ ರಾಮಕೃಷ್ಣರ ಪರಿವಾರದವರು ಏನು ಅಹಿತ ಮಾಡಿದ್ದಾರೆ, ನೀವು ಅವರನ್ನು ಹೊರಗೆ ಹಾಕ್ತಿದ್ದೀರಾ? ಈಗ ನೋಡಿ, ಈ ಅಮ್ಮ ಮುಗ್ದೆ ಮುದುಕಿಯಾಗಿದ್ದಾಳೆ. ಮತಿ ಶಾರದಾ ರಾಮಕೃಷ್ಣ ಹೋದ ನಂತರ ಇವರ ಸೇವೆ ಸುರಕ್ಷೆ ಮಾಡ್ತಾರೆ. ಮತ್ತಿ ಮುಗ್ಧ ಗುಂಡಪ್ಪ ಇವನಿರುವುದೇ ಇಷ್ಟು ಚಿಕ್ಕ ಹುಡುಗ. ನಾನು ಹುಡುಗ ಅಲ್ಲ, ಹುಡುಗ ಅಲ್ಲ, ನಾನು ಪುಲುಸ ಪುಲುಸ. ನಾನು ಪುಲುಸ? ಪುಲುಸ ಅಂದರೇನು? ಬಾಯಿ ಮುಚ್ಚು, ಬಾಯಿ ಮುಚ್ಚು. ಕೇಳಿ ಶಂಭು ಅವರೇ, ಇವರನ್ನ ಮುಕ್ತಿಗೊಳಿಸಿ ನೀವು. ಇದು ನಮ್ಮ ರಾಜಗುರು ತಥಾಚಾರ್ಯರ ಆದೇಶ. ಅನುರೋಧಿಸುತ್ತಿದ್ದೇವೆ ನಿಮ್ಮಲ್ಲಿ. ರಾಜಗುರು ತಥಾಚಾರ್ಯರೇ, ಏನು ನಿಮ್ಮ ಪೂಜೆ ಅರ್ಚನೆ ಸಂಪೂರ್ಣವಾಗಿದೆಯೇ? ಆಗಿದೆ, ಅವಶ್ಯ ಸಂಪೂರ್ಣವಾಗಿದೆ. ಸ್ವಾಮಿ, ರಾಜಗುರು ತಥಾಚಾರ್ಯರನ್ನ ಅವ್ರ ಶಿಷ್ಯಂದ್ರ ಜೊತೆ ಹೊರಗೆ ಹಾಕಿ. ಯಾಕೆ? ಇನ್ನು ಇವ್ರು ನಮ್ಗೆ ಅವಶ್ಯಕತೆ ಇಲ್ಲ. ಸೈನಿಕರೇ, ಹಿಡ್ಕೊಳ್ಳಿ ಎಲ್ರು. ಗುರುಜಿ ಉಳಿಸಿ. ಬಿಡಿ ನಮ್ಮನ್ನ, ಸರ್ಕೊಳ್ಳಿ ಹಿಂದೆ. ನಿಮ್ಗೆ ಪರಿಚಯವಿಲ್ಲ ನಮ್ಮ ಬಗ್ಗೆ. ನಾವೇ ವಿಜಯನಗರ ರಾಜ್ಯದ ರಾಜ ಪುರೋಹಿತ ತಥಾಚಾರ್ಯ. ಸ್ವಯಂ ಮಹಾರಾಜ ಶ್ರೀಕೃಷ್ಣ ದೇವರಾಯರು ನಮ್ಮನ್ನು ಅತ್ಯಂತವಾಗಿ ಗೌರವಿಸುತ್ತಾರೆ. ಒಂದು ವೇಳೆ ಅವರಿಗೆ ಗೊತ್ತಾದರೆ ನಿಮ್ಮನ್ನು, ನಿಮ್ಮೆಲ್ಲರನ್ನು ಸರ್ವನಾಶ ಮಾಡುತ್ತಾರೆ. ಓಹೋ, ಸೈನಿಕರೇ, ಸರ್ವಪ್ರಥಮ ರಾಜಗುರು ತಥಾಚಾರ್ಯರನ್ನ ಹೊರಗಾಕಿ. ಹಿಡ್ಕೊಳ್ಳಿ ಅವ್ರನ್ನ. ನಮ್ಮನ್ನ ಬಿಟ್ಬಿಡಿ. ಅಯ್ಯೋ ಸೈನಿಕ ಮಹೋದಯ, ಬಿಡಿ ನಮ್ಮನ್ನ. ಭಗವಂತ, ಎಂಥ ಸಂಕಟಕ್ಕೆ ಸಿಕ್ಕಾಕಿಸಪ್ಪ. ಹೊರಗಾಗ್ತಿದ್ದೀರ, ನಮ್ನು ನಿಮ್ ಜೊತೆ ಸೇರ್ಕೊಳ್ರಪ್ಪ. ನಾವು ನಮ್ಮ ಹೊಟ್ಟೆ ಪಾಡ್ಗಾಗಿ ಈ ಮುದಿನ ಹತ್ರ ಶಿಷ್ಯರಾಗಿದ್ದೀವಿ, ಬಿಟ್ಬಿಡ್ರಪ್ಪ, ಬಿಡ್ರ. ನಿಮ್ಮೆಲ್ಲ ಕಾರ್ಯ ಮಾಡ್ತೀವಿ, ಬಿಡ್ರಪ್ಪ. ಅಯ್ಯೋ, ಸಾಯೋಕ್ಕೂ ಮುಂಚೆ ಅಮ್ಮನ ಅಂತಿಮ ಇಚ್ಛೆನ ಪೂರ್ತಿ ಮಾಡಿ ಅವ್ರ ದಂಡ ಅವ್ರಿಗೆ ಕೊಟ್ಬಿಡಿ. ಮತ್ತೆ ಕೇಳಿ, ಮೊದ್ಲು ಅಮ್ಮನ್ ಹೊರಗಾಕಿ, ಆಮೇಲೆ ನಮ್ಮನ್ನ. ಅಲೇ ಲಾಮ, ಲಾಮ ಕಾಪಾಡು ನನ್ನ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ನಿನಗೆ ಹೇಳ್ದೆ, ಇಬ್ರು ಜಗಳ ಆಡ್ಬೇಕಾದ್ರೆ ಮೂಗ್ ತೋರಿಸ್ಬೇಡ ಅಂತ. ನೋಡಿ ಈಗ ಏನಾಯ್ತು ಅಂತ, ಅನುಭವಿಸು. ನನ್ನ ಸಮಸ್ಪುಲ ಲಾಮ, ನನ್ನ ಕಾಪಾಡು. ಈಗ ತುಂಬಾ ವಿಳಂಬ ಆಗಿದೆ, ಏನು ಮಾಡಕ್ಕಾಗಲ್ಲ. ಸೈನಿಕ, ಸೈನಿಕ, ನಮ್ಮ ಮಾತು ಕೇಳೋ. ನಾವು ಧನ ಕೊಡ್ತೀವಿ, ನಮ್ಮನ್ನ ಬಿಟ್ಬಿಡೋ. ನಾವು ಬರಲ್ಲ, ನಾವು ಬರಲ್ಲ. ಅಯ್ಯೋ, ನನ್ನ ಮಾತು ಕೇಳಿ ಸೈನಿಕ ಮಹೋದಯ. ಎಲ್ರನ್ನೂ ಹೊರ್ಗಾಕಿ, ಮೊದ್ಲು ಆಚಾರ್ಯರನ್ನ ಹೊರ್ಗಾಕಿ. ಗುರುಜಿ, ಗುರುವರ್ಯ,
ಇರೋ ಸೈನಿಕ, ನಮಗೆ ಮೀನಿನ ದುರ್ಗಂಧ ಬರ್ತಿದೆ. ಒಂದು ವೇಳೆ ನಮ್ಮ ಅಂತ್ಯ ಮಾಡೋದೇ ಆದ್ರೆ ಬೇರೆ ಯಾವ್ದಾದ್ರು ಉಪಾಯ ಮಾಡಿ, ಹೀಗೆ ನಾವು ಸಾಯಲ್ಲ. ನಿಲ್ಸಿ. ಸ್ವಾಮಿ, ರಾಮಕೃಷ್ಣನ ಒಳಗೆ ಕರ್ಕೊಂಡ್ ಬಾ. ಆದ್ರೆ ಒಡೆಯ, ರಾಮಕೃಷ್ಣನ ಕರ್ಕೊಂಡು ಹೋಗಿ ಉಳ್ದವ್ರನ್ನೇನ್ ಮಾಡೋದು? ಬಾಕಿ ಜನರನ್ನ ಹೊರಗಾಕು. ನೋಡು ಶಂಭು ಮಹೋದಯ, ಒಂದ್ ವೇಳೆ ಯಾರಿಗೆ ಏನೇ ಅಹಿತ ಆದ್ರೂ ನನ್ನಿಂದ ಯಾವುದೇ ರೀತಿ ಸಹಾಯದ ಅಪೇಕ್ಷೆ ಮಾಡಬೇಡ. ಸರಿ ಸ್ವಾಮಿ, ಎಲ್ಲರನ್ನೂ ಒಳಗಾಕು. ಒಳಗ್ ಹಾಕ್ರೋ. ದ್ವಾರ ಮುಚ್ಚಿಟ್ರು. ಅಯ್ಯೋ ನಿಲ್ರೋ. ಅಯ್ಯೋ ದ್ವಾರ ಯಾಕ್ರೋ ಹಾಕಿದ್ರಿ? ನನ್ನನ್ನು ಒಳಗೆ ಕರ್ಕೊಳ್ರೋ. ಅಯ್ಯೋ ಮೀನಿನ ದುರ್ಗಂಧ ಬರ್ತಿದೆ, ತೆಗಿರೋ. ನೀಲಿ ಲಾಡಿಯೊಳಗಿದೆ ಹಸಿರು ಲಂಗೋಟಿ, ಮಂಗ ಮಾಡಿತ್ತು ತುಂಟಾಟ, ಸಣ್ಣ ಕಪಿಯು ಮೇಲೇರುತ್ತಲಿ, ಒಂಟೆಯ ಬಾಯಲ್ಲಿ ಜೀರಿಗೆ ಅಮೂಲ್ಯವಾದ ಮುತ್ತಂತೆ. ಒಂದ್ ವೇಳೆ ಬುದ್ಧಿವಂತನಾಗಿದ್ರೆ ಬಗೆಹರಿಸು ಈ ಒಗಟಿನ ಜ್ಞಾನ. ನೀಲಿ ಲಾಡಿ ಒಳಗಿದೆ ಹರಿದ ಲಂಗೋಟಿ. ಅಯ್ಯೋ ಅಲ್ದಿಲ್ಲದಲ್ಲ, ಹಸಿರು ಹಸಿರು. ಹಾ ಹಾ ಹೇಳ. ಮಂಗ ಮಾಡಿತ್ತು ತುಂಟಾಟ, ಒಂಟೆ ತಿಂದಿತ್ತು ಜೀರಿಗೆ. ಮುಚ್ಚಿ ಮುಚ್ಚಿ, ಇಲ್ದಿದ್ರೆ ಈ ಶಂಭುವ ಹೊರಗೆ ಹಾಕ್ತಾನೆ. ಪಂಡಿತ ರಾಮಕೃಷ್ಣ ಹೇಳಿ. ನೀವು ಮತ್ತೊಮ್ಮೆ ಓದಿ ನೋಡಿ. ನಮಗೆ ಇದು ಸರಿಯಾಗಿ ಏಕೋ ಕೇಳಿಸಲಿಲ್ಲ. ಏನಿದು ನಾಯಿ, ಕಪಿ, ಮಂಗ, ಕೋತಿ, ತುಂಟಾಟ ಏನಿದು? ಏನು ಜೀರಿಗೆ, ಏನಿದೆಲ್ಲ? ರಾಜಗುರು ತಥಾಚಾರ್ಯರೇ, ನೀವು ಕೃಪೆ ಮಾಡಿ ಸುಮ್ಮನಿರೋದೇ ಒಳ್ಳೇದು. ನಿಮ್ಮಿಂದ ಯಾವ ಕಾರ್ಯನೂ ಆಗಲ್ಲ. ಅದಕ್ಕೆ ಓದುವ ಯಾವ ಅವಶ್ಯಕತೆಯೂ ಇಲ್ಲ. ಹೊರಗಾಗ್ತೀನಿ. ಪಂಡಿತ ರಾಮಕೃಷ್ಣ, ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ನಿಮಗೆ ಈ ಒಗಟಿಗೆ ಉತ್ತರ ದೊರೆತ ಹಾಗೆ. ಹಾ, ಇದ್ರ ಉತ್ತರ ಅತ್ಯಂತ ಸರಳ. ಮತ್ತೆ ಹೇಳಿ ಅಲ್ಲ, ಗೊತ್ತಿಲ್ಲ ನಿಮಗೆ ನಾವಿಲ್ಲಿ ಎಷ್ಟು ವ್ಯಾಕ್ಲರ್ ಆಗಿದ್ದೀವಿ ಅಂತ. ಒಗಟಿಗೆ ಉತ್ತರ ದ್ವೀಪ. ದ್ವೀಪ? ಈ ದ್ವೀಪದ ತಾತ್ಪರ್ಯ ಏನು? ದ್ವೀಪದ ತಾತ್ಪರ್ಯ ದ್ವೀಪ. ನೀವು ನನಗೆ ಇದನ್ನ ಹೇಳಿ, ಇಲ್ಲಿ ಅಕ್ಕಪಕ್ಕ ಸಮುದ್ರದ ಹತ್ರ ದ್ವೀಪವಿದ್ಯಾ? ದ್ವೀಪ 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 ಇದೆಯಲ್ಲ, ಒಂದಲ್ಲ ಅನೇಕ ದ್ವೀಪವಿದೆ. ಆದ್ರೆ ನನಗೆ ಶಂಕೆ ಇದೆ, ಇದರಲ್ಲಿ ನಿಮ್ದು ಯಾವುದೇ ತಂತ್ರವಿಲ್ಲ ತಾನೇ? ಈ ಒಗಟಂತೂ ನನಗೆ ಮೊದಲ ಒಗಟ್ಟಿಗಿಂತ ಅಧಿಕ ಕಠಿಣವಾಗಿ ಕಾಣ್ತಾ ಇದೆ. ಆದ್ರೆ ಹೇಗನ್ನಿಸ್ತಿದೆ ಅಂದ್ರೆ, ನೀವು ಒಂದ್ಸಲ ಓದಿದ್ರೆ ನಿಮ್ಗೆ ಉತ್ತರ ಪ್ರಾಪ್ತಿ ಆಯ್ತು. ನನ್ಗೆ ವಿಶ್ವಾಸವೇ ಆಗ್ತಿಲ್ಲ. ಆದ್ರೆ ಇದ್ರಲ್ಲಿ ಯಾವುದೇ ಕಠಿಣ ಇಲ್ಲ. ಆದ್ರೆ ನಿಮ್ಮ ಉದ್ದೇಶ ಏನಂದ್ರೆ, ನೀವು ದ್ವೀಪ ಅಂತಿದ್ದಾಗೆ ನಾವು ದ್ವೀಪದ ಹತ್ತಿರ ಹಡಗನ್ನ ನಿಲ್ಲಿಸ್ತೇವೆ, ಮತ್ತೆ ನೀವು ಅಲ್ಲಿಂದ ಓಡೋಗೋ ಯೋಜನೆ ಮಾಡ್ತೀರಾ? ನೋಡಿ ಶಂಭುವ ಮಹೋದಯ, ಒಗಟಿನ ಉತ್ತರ ದ್ವೀಪವೇ. ನಾನು ಇದನ್ನ ಓದಿ ಅರ್ಥ ಮಾಡ್ಕೊಂಡೇ ಉತ್ತರ ಕೊಟ್ಟಿದ್ದು. ಇಲ್ಲ ಇಲ್ಲ ಇಲ್ಲ, ನನಗೆ ವಿಶ್ವಾಸವೇ ಆಗ್ತಿಲ್ಲ. ನೀವು ಮೊದಲು ಇದನ್ನ ಸ್ಪಷ್ಟೀಕರಿಸಿ ಕೃಪೆ ಮಾಡಿ. ಈ ಒಗಟಿನ ಉತ್ತರ ದ್ವೀಪವೇ ಏಕೆ? ಸರಿ, ನೀವು ನನಗೆ ಕೃಪೆ ಮಾಡಿ ನೀಲಿ ಬಣ್ಣದ ಲಾಡಿ ಮತ್ತೆ ಹಸಿರು ಬಣ್ಣದ ಲಂಗೋಟಿ ನನ್ನ ಸಮಕ್ಷ ಕೊಡಿ. ನಾನು ಈಗಲೇ ನಿರೂಪಿಸ್ತೀನಿ ಕಥನ ಸತ್ಯ ಅಂತ. ಲಾಡಿ? ಹಾ. ಲಂಗೋಟಿ? ಹಾ. ಸ್ವಾಮಿ ಆದೇಶ ನೀಡಿ ಒಡೆಯ, ಉಪ್ಪಿಟ್ಟು ಬಿಸಿಯಾಗಿದೆ. ಲಾಡಿ ಮತ್ತು ಲಂಗೋಟಿ. ನಿಮ್ಮ ಆದೇಶ ಒಡೆಯ. ಇದು ತಗೊಳ್ಳಿ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ಸ್ವಾಮಿ, ಇದು ಕೇವಲ ಲಾಡಿ. ಹಸಿರು ಲಂಗೋಟಿಯಲ್ಲಿ? ಕ್ಷಮಿಸ್ಬೇಕು ಒಡೆಯ, ಹಸಿರು ಲಂಗೋಟಿ ಸಿಗ್ಲೇ ಇಲ್ಲ. ಯಾವುದೇ ತೊಂದರೆ ಇಲ್ಲ, ಇರ್ಲಿ ಬಿಡಿ. ಈಗ ಬೇರೆ ಯಾವ್ದಾದ್ರು ಬಣ್ಣದ ಲಂಗೋಟಿ ತಗೊಂಬನ್ನಿ. ಸ್ವಾಮಿ, ಒಂದ್ ಕೆಲಸ ಮಾಡು, ಯಾವ್ದಾದ್ರು ಬಣ್ಣದ ಲಂಗೋಟಿ ತಗೊಂಡ್ ಬಾ. ಕ್ಷಮಿಸ್ಬೇಕು ಒಡೆಯ, ಯಾವುದೇ ಬಣ್ಣದ ಲಂಗೋಟಿ ಇಲ್ಲ. ಸ್ವಾಮಿ, ಒಂದ್ ಕೆಲಸ ಮಾಡು, ನೀನ್ ಲಂಗೋಟಿ ಕೊಡು.
ಉಪ್ಪಿಟ್ಟು ತಣ್ಣಗಿದೆ. ಸೈನಿಕರೇ, ನಿಮ್ಮಲ್ಲಿ ಈಗ ಯಾರ ಬಳಿ ಆದ್ರೂ ಹಸಿರು ಲಂಗೋಟಿ ಇದ್ರೆ ಇಲ್ಲ ಬೇರೆ ಯಾವ್ದಾದ್ರು ಬಣ್ಣದ ಲಂಗೋಟಿ ಇದ್ರೆ ಕೂಡಲೇ ಕಳಚಿ ಪಂಡಿತ ರಾಮಕೃಷ್ಣರಿಗೆ ನೀಡಿ. ಆಶ್ಚರ್ಯವಿದೆ, ನಮ್ಮ ಇಲ್ಲಿರುವ ಸೈನಿಕರಲ್ಲಿ ಯಾರು ಲಂಗೋಟಿ ಹಾಕೋದೇ ಇಲ್ವೇನು? ಪಂಡಿತ ರಾಮಕೃಷ್ಣ, ಏನು? ಖಂಡಿತ ಇಲ್ಲ, ವಿಚಾರ ಕೂಡ ಮಾಡಬೇಡಿ. ನಾನು ಯಾವುದೇ ವಸ್ತ್ರ ಕಳ್ಚಲ್ಲ, ಯಾವ ಲಂಗೋಟಿನೂ ಕೊಡಲ್ಲ. ನೋಡಿದ್ಯಾಮ್ಮ, ಬಂದ್ಬಿಟ್ಟ. ರಾಜಗುರು ತತಾಚಾರ್ಯರೇ. ಇಲ್ಲ ಇಲ್ಲಪ್ಪ, ಅದು ಇಲ್ಲಿಗೆ ಬರುವ ಆತುರದಲ್ಲಿ ನಾವು ಲಂಗೋಟಿ ಹಾಕೊಳ್ಳೇ ಇಲ್ಲ. ಶಿವ 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 ಶಿವ. ಇಲ್ಲ 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 ಇಲ್ಲ, ನಾವು ನಮ್ ಗುರುಜಿನ ಬಾಲಾವಸ್ಥೆಯಿಂದ ಇವರ ಅನುಸರಣೆ ಮಾಡ್ತೇವೆ. ಯಾವುದೇ ಲಂಗೋಟಿ ಹಾಕಿಲ್ಲ, ನಮ್ ಗುರುಜಿ ತರ. ಲಂಗೋಟಿ ಹೀನ ಶಿಷ್ಯರೇ, ಹೊರಗಾಕ್ತೀನಿ. ಗುಂಡಪ್ಪ, ಇಲ್ಲ 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 ಇಲ್ಲ, ನನ್ ಲಂಗೋಟಿ ಚಿಕ್ಕದಿದೆ, ನಾನ್ ಕೊಡಲ್ಲ. ನೀವೆಲ್ರೂ ಒಂದು ಕ್ಷಣ ಇಲ್ಲೇ ಇರಬೇಕು. ನಾನು ಈಗಲೇ ಬೇಗ ಮತ್ತೆ ಬರ್ತೀನಿ. ಇದು ತಗೊಳ್ಳಿ ನನ್ನ ಲಂಗೋಟಿ. ನೀವಿದನ್ನ ಸ್ವಯಂ ನಿಮ್ಮ ಕರಕಮಲಗಳಲ್ಲಿ ಅಲ್ಲಿಟ್ಬಿಡಿ. ನೀವು ತಗೊಳ್ಳಿ ಅಲ್ಲ, ನೀವಲ್ಲಿಡಿ. ಅಯ್ಯೋ, ನೀವಲ್ಲಿಡಿ, ನೀವಿಡಿ. ಸರಿ. ಸ್ವಾಮಿ, ಇವನೊಬ್ಬ ಡಕಾಯ್ತ, ಆದ್ಲೇ ಗುಲಾಬಿ ಬಣ್ಣದ ಲಂಗೋಟಿ ಹಾಕೋತಾನೆ. ಇವಾಗ ಹೇಳಿ ಪಂಡಿತ್ರೆ, ಈ ಒಗಟಿಗೆ ಪರಿಹಾರ. ಹಾ ಹಾ, ಆದ್ರೆ ಕೃಪೆ ಮಾಡಿ ನೀವು ಅದನ್ನ ಹೀಗೆ ಒಟ್ಟಿಗೆ ಮಾಡಿ ಒಂದ್ಗೂಡ್ಸಿ ಇಟ್ಬಿಡಿ, ಒಂದ್ ಜಾಗದಲ್ಲಿಡಿ. ಹಾ ಹಾ. ಈಗಿದೇನ್ ಮಾಡ್ಬೇಕು? ಅದನ್ನ ಮಾತ್ರ ಮುಟ್ಬಿಡಿ, ನಾನೇ ಸ್ವಯಂ ಮಾಡ್ಕೋತೀನಿ. ನಾನೇ ಮಾಡಿ. ಶಂಭುವ ಮಹೋದಯ, ನಾನು ಮಾಡ್ಕೋತೀನಿ. ಉಚಿತ, ನೀವೇ ಮಾಡಿ. ನೋಡಿ ನೋಡಿ, ಇಲ್ಲಿ ನೀಲಿ ಬಣ್ಣದ ಲಾಡಿ ಇದೆಯಲ್ಲ, ಈ ನೀಲಿ ಲಾಡಿಯ ಅರ್ಥ ಸಾಗರ, ಮತ್ತೆ ಮಧ್ಯದಲ್ಲಿ ಹಸಿರು ಲಂಗೋಟಿಯ ದ್ವೀಪ. ಇದು ಹಸಿರಲ್ಲಿದೆ, ಇದು ಗುಲಾಬಿ. ಗುರುವರ್ಯ, ಕಲ್ಪನೆ ಮಾಡ್ಕೋಬಹುದಲ್ವಾ? ಈ ಹಸಿರು ಲಂಗೋಟಿ ಪ್ರದರ್ಶನ ಮಾಡ್ತಿದೆ ಮರ, ಪೊದೆ, ಹುಲ್ಲು, ಅರ್ಥಾತ್ ಭೂಮಿ. ಆ ಭೂಮಿಯಲ್ಲಿ ಮಂಗ ಅಂದ್ರೆ ಕಪಿ ಹಾರುತ್ತೆ, ಆಡುತ್ತೆ, ಜಿಗ್ಯುತ್ತೆ, ಕುಣಿಯುತ್ತೆ. ಅರ್ಥಾತ್ ಒಗಟಿನ ಉತ್ತರ ಸಮುದ್ರದ ಮಧ್ಯೆ ಇರುವ ಹಸಿರು ಬಣ್ಣದ ಏನು ಲಂಗೋಟಿ. ಪಾಲಕ್ ಅಲ್ಲ ಅಲ್ಲ, ಕೊತ್ಮಿಲಿ ಅಲ್ಲ, ಧನ್ಯ. ಸಮುದ್ರದ ಮಧ್ಯೆ ಧನ್ಯ ಬೆಳೆಯಲ್ಲ, ಅವಶ್ಯವಾಗಿ ಯಾವ್ದೋ ಸಮುದ್ರದ ಹುಲ್ಲೇ ಇರ್ಬೇಕು. ಅಯ್ಯೋ ಅಮ್ಮ, ಸಮುದ್ರದಲ್ಲಿ ಹುಲ್ಲಲ್ಲ, ಸಮುದ್ರದ ಮಧ್ಯಕ್ಕೆ ಮಧ್ಯ ಇರೋದು ಹಸಿರು ಬಣ್ಣದ ದ್ವೀಪ. ದ್ವೀಪ ಮತ್ತೆ ಮುತ್ತು, ಒಂಟಿಯ ಬಾಯಲ್ಲಿ ಜೀರಿಗೆ, ಇದರ ತಾತ್ಪರ್ಯ ಏನು? ಜೀರಿಗೆ, ಜೀರಿಗೆ. ಶಂಭುವ ಮಹೋದಯ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ದ್ವೀಪ ಇದೆಯಾ? ಅದರ ಹೆಸರು ಯಾವ್ದಾದ್ರು ರತ್ನಕ್ಕೆ ಹತ್ತಿರವಿದೆಯಾ? ರತ್ನ, ಮುತ್ತು, ಗೋಮೆದಕ್, ಗೋಮೆದಕ್, ಗೋಮೆದಕ್ ದ್ವೀಪವಿದೆ. ಗೋಮೆದಕ್ ಅಂತೂ ಮುತ್ತಿನ ಉಪರತ್ನವೇ. ಒಟ್ಟಿಗೆ ಉತ್ತರವೇ ಗೋಮೆದಕ್ ದ್ವೀಪ. ಒಂದ್ಸಲ ದ್ವೀಪದಲ್ಲಿ ಖಜಾನೆ ಸಿಗ್ಲಿ ರಾಮ, ಆಮೇಲೆ ಹೊರಗಾಗ್ತೀನಿ. ಒಂದ್ಸಲ ದ್ವೀಪ ಸೇರೋದಕ್ ಬಿಡು, ಅಲ್ಲಿಂದ ಎಲ್ರೊಂದಿಗೆ ಓಡ್ ಹೋಗಕ್ಕೆ ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ.